ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಆ ವಿಚಾರದ ಬಗ್ಗೆ ಕುಮಾರಣ್ಣರವರ ನೇತೃತ್ವದಲ್ಲಿ ದೇವೇಗೌಡರು ಸಾಹೇಬರು ಮಂಡ್ಯ ಮತ್ತು ಮೈಸೂರು ಈ ಭಾಗದ ಎಲ್ಲ ಮುಖಂಡರುಗಳನ್ನ ಕರೆದಿದ್ದರು. ಸ್ವಲ್ಪ ನಾನು ಖಾಸಗಿ ಕಾರ್ಯಕ್ರಮಗಳನ್ನು ಸ್ವಲ್ಪ ತಡೆದೋಗಿದ್ದೆ. ಹಾಗೆ ದೇವೇಗೌಡ ಸಾಹೇಬರನ್ನು ಕೂಡ ಭೇಟಿ ಮಾಡಿರಲಿಲ್ಲ. ಅವ್ರನ್ನೂ ಕೂಡ ನಮಸ್ಕಾರ ಮಾಡಿ ಆ ಕಾರಣಕ್ಕೆ ಇವತ್ತು ನಾವೆಲ್ಲ ಸಭೆ ಸೇರಿದ್ದು. ಈಗ ನಿಮ್ಮ ಪ್ರಶ್ನೆ ಏನು ಹೇಳಿ? ಇಲ್ಲ ಸರ್, ಕಿಡ್ನಾಪ್ ಕೇಸ್ ವಿಚಾರವಾಗಿ ಸಂತ್ರಸ್ತರ ಬೆಳಗ್ಗೆ ಹಿಂದಿದ್ದಾರೆ. ಯಾವುದು ಕಿಡ್ನಾಪ್? ಕಿಡ್ನಾಪ್ ಮಾಡಿಲ್ಲ, ನನ್ನ ಮಗ ದಯಮಾಡಿ ಅರ್ಥ ಮಾಡಿ. ಬೆಂಗಳೂರಿನಲ್ಲಿ ಅವ್ರ ಮೇಲೆ ಅವರಲ್ಲೇ ಕೆಲಸ ಮಾಡ್ತಿದ್ದಂಥವ್ರ ಕೈಲಿ ಕಂಪ್ಲೇಂಟನ್ನು ಕೊಡಿಸ್ತಾರೆ. ಅದು ಬೇಲೇಬಲ್ ಅಂತ ಗೊತ್ತಾಗುತ್ತೆ, ಆಯಿತಾ? ಅದಾದಮೇಲೆ ಹೆಬ್ಬಾಳಿನಲ್ಲಿ ಒಬ್ಬರು ಈ ವಿಚಾರದಲ್ಲಿ ನೊಂದಿರ್ತಕ್ಕಂಥವ್ರು ಅನ್ನುವಂಥವ್ರಿಂದ ಮಗನ ಮೂಲಕ ಕಂಪ್ಲೇಂಟನ್ನು ಕೊಡಿಸ್ತಾರೆ. ಆದರೆ ನಿಮಗೆ ಗೊತ್ತಿರಲಿ, 2ನೇ ತಾರೀಕು ರಾತ್ರಿ 9:05 KR ನಗರದಲ್ಲಿ ನಮ್ಮ ತಾಯಿ ಕಾಣೆಯಾಗಿದ್ದಾರೆ. ಸತೀಶ್ ಬಾಬಣ್ಣ ಅನ್ನೋರು ಕರ್ಕೊಂಡೋಗಿದ್ದಾರೆ ಅಂತೇಳಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಂಪ್ಲೇಂಟ್ ಅಷ್ಟೇ. ಆದರೆ ಆಶ್ಚರ್ಯ, 9 ಗಂಟೆ 2ನೇ ತಾರೀಕು 9:05 ಕೇಸು FIR ಆಗದ. ಆದರೆ ಆರೋಪಿನ ಬೆಳಗ್ಗೆ 12ವರೆಗೆ ಕಸ್ಟಡಿಗೆ ತೊಗೊಳೋದು ನೋಡಿದ್ದೀರಾ? ಅದಾದಮೇಲೆ 7 ದಿವಸ ಆ ಬೇಕ್ರಿಲಿದ್ದ CC ಕ್ಯಾಮ್ರದ್ದು ಹಾರ್ಡ್ ಡಿಸ್ಕು ಎಲ್ಲಿತ್ತು? ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಜನತೆಗೆ ಈಗ ಸಂತ್ರಸ್ತ ಹೇಳಿ ಕೊಟ್ಟಿದ್ದಾರೆ. ನಾನು ಯಾರನ್ನು ಕಿಡ್ನಾಪ್ ಮಾಡಿಲ್ಲ, ನನ್ನ ಮಗ ಗೊತ್ತಿಲ್ಲದೆ. ನೋಡಿ ಸರ್, ನಾನು ಅದನ್ನೇ ನಿಮ್ಗೆ ಹೇಳಿದ್ದು. SITಲಿ ಒಳ್ಳೆ ಅಧಿಕಾರಿ ಇದ್ದಾರೆ, ನಾನಿಲ್ಲ ಅಂತ ಹೇಳಲ್ಲ. ಆದರೆ ಕೆಲವರು ರಾಜಕೀಯ ಕುಮ್ಮಕ್ಕಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವತ್ತೇ ಹೇಳಿದ್ದೆ, ನಿಮ್ಮೆಲ್ರಿಗೂ ಗೊತ್ತಿದೆ. ಅವರನ್ನ ಏನು ಕಿಡ್ನ್ಯಾಪ್ ಅಂತ ಹೇಳ್ತಾ ಇದ್ದಾರೆ, ಅವರನ್ನ ಇವರು ಕರ್ಕೊಬರಲಿಲ್ಲ. ಪವಿತ್ರ ಹರೀಶನ್ ಅವ್ರ ಮನೆ ಹುಣಸೂರಲ್ಲಿ ಆ ಅಮ್ಮ ಇದ್ದಾಗ ಕರ್ಕೊಬಂದರು. ಅವರೇ ಆ ಅಮ್ಮನೇ ಹರೀಶ್ ನಂಬರಿಂದ ಅವರ ಮಗನಿಗೆ ಫೋನ್ ಮಾಡ್ತಾರೆ. ಅದಾದ ಮೇಲೆ ಮಗ ಬೇರೆಯವ್ರಿಗೆ ಮಾಡ್ತಾರೆ, ಅವರು ಪೊಲೀಸ್ನವ್ರಿಗೆ ಹೇಳ್ತಾರೆ, ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಾಗಿದ್ಮೇಲೆ ಕಿಡ್ನಾಪ್ ಹೇಗಾಯಿತು? ಇದರಿಂದ ಸಂಚಿದೆ ಸರ್. ಆಮೇಲೆ ಇಲ್ಲಿವರೆಗೆ 376 ಏನು ಹೇಳುತ್ತೆ? ಯಾರು ನೋವಾಗಿರ್ತಾರೆ ಅಂಥವ್ರನ್ನ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ 164 ಮ್ಯಾಜಿಸ್ಟ್ರೇಟ್ರ್ ಮುಂದೆ ಯಾಕಾಗಲಿಲ್ಲ?
161 ಸ್ಟೇಟ್ಮೆಂಟ್ ತೊಗೊಂಡಿದ್ದೀನಿ ಅಂತ ಯಾಕೆ ಇಟ್ಕೊಂಡಿದ್ದೀರಿ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಇದು ರೇವಣ್ಣವ್ರದ್ದು, ನಾನು ಬೇರೆ ವಿಚಾರ ಮಾತಾಡಲ್ಲ. ಅವರನ್ನು ಸಿಗಿಸ್ಬೇಕು ಅಂತ ಮಾಡಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರ ಇದು. ಇನ್ನು ಇಷ್ಟಕ್ಕೆ ಮುಗಿದಿಲ್ಲ. ನನ್ನ ಹತ್ರ ಭಾಳಷ್ಟು ಸಾಕ್ಷಿಗಳಿದ್ದಾವೆ. ಆದರೆ ಜನತೆಗೂ ಗೊತ್ತಾಗಲಿ, ಸರಿ. ಆ ಅಮ್ಮ ಆಚೆ ಬರಲಿ, ಅವ್ರ ಸ್ಟೇಟ್ಮೆಂಟ್ ಕೇಳಲಿ, ಆಗ್ಲಾರ ಸತ್ಯ ಗೊತ್ತಾಗುತ್ತೆ. ನಾನು ಅದು ಯಾವುದೂ ಮಾತಾಡಲ್ಲ. ನಂದು ಒಂದೇ ಸ್ಟ್ಯಾಂಡ್ಸ್. ಬೇರೆ ವಿಚಾರದಲ್ಲಿ ನಾನು ಅವತ್ತೇನು ಹೇಳಿದ್ದೀನಿ, ಇವತ್ತು ಅದೇನೆ, ಅದಕ್ಕೆ ಕ್ಷಮೆನೇ ಇಲ್ಲ. ಬಟ್ ರೇವಣ್ಣವ್ರ ವಿಚಾರ ಇದು ಷಡ್ಯಂತ್ರ. ನಮ್ಮ ಪಕ್ಷವನ್ನು, ನಮ್ಮೊಬ್ಬ ಪಕ್ಷದ ನಾಯಕನ್ನು ರಾಜಕೀಯವಾಗಿ ಮಣಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟು ಮಾತ್ರ. ಓಕೆ ಸರ್, ಥ್ಯಾಂಕ್ ಯು.